ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕುಜದೋಷ, ನಾಗದೋಷ, ವಿವಾಹ ದೋಷ ಅಂದರೆ ಏನು, ಹಾಗೆಯೇ ಈ ತ್ರಿದೋಷಗಳಿಗೆ ಯಾವ ಗ್ರಹ ಕಾರಣ, ಹಾಗೆಯೇ ಈ ದಿನದ ವಿಶೇಷತೆ ಮತ್ತು ರಾಶಿಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿಕೊಡಿ. ಖಂಡಿತ. ಓಂ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ಹರಿ ಓಂ ನಮೋ ಮಹದ್ಭ್ಯೋ ನಮೋ ಋಷುಭ್ಯೋ ನಮೋ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ಹಾಗೆ ನನ್ನ ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ಅನ್ನದಾತರಿಗೂ, ದೇಶವನ್ನು ಕಾಯುವ ಪ್ರತಿಯೊಬ್ಬ ಸೈನಿಕ ಸನ್ಮಿತ್ರರಿಗೂ, ಹಾಗೆ ವಿಶೇಷವಾಗಿ ನಮ್ಮೆಲ್ಲರ ಬದುಕಿಗೂ ಕೂಡ ವ್ಯಾವಹಾರಿಕವಾಗಿರ್ತಕ್ಕಂಥ ಆ ಸ್ಥಿತಿಯನ್ನು ಉತ್ತಮ ಮಾಡ್ತಕ್ಕಂಥ ಎಲ್ಲ ಚಾಲಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕನ್ನು ಕೂಡ ಸನ್ಮಂಗಳದಾಯಕವಾಗಿ ಆ ತಾಯಿ ಅನುಗ್ರಹಿಸಲಿ ಅಂತೇಳಿ ಅವಳ ಅಡಿದಾವರಗಳಿಗೆ ವಂದಿಸುತ್ತಾ, ಇವತ್ತಿನ ದಿನವನ್ನು ನೋಡಿದಾಗ ವಿಶ್ವಾವಸನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತುವಿನ ಪಾಲ್ಗುಣ ಮಾಸ. ಇನ್ನೇನು ನಾವು ಈ ಯುಗ ಅಂದರೆ ಈ ವರ್ಷದ ಅಂತ್ಯದಲ್ಲಿದ್ದೇವೆ. ಅದಾದ ನಂತರದಲ್ಲಿ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಅದರಲ್ಲೂ ಕೂಡ ಸಪ್ತಮಿ, ಇನ್ನು ಮಂಗಳವಾರ ಕೃತಿಕಾ ನಕ್ಷತ್ರ ಇರ್ತಕ್ಕಂಥದ್ದು. ಈ ಮಂಗಳವಾರ ಕೃತಿಕಾ ನಕ್ಷತ್ರ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ನಮ್ಮ ಬದುಕಿನಲ್ಲಿ ಅದಾವ ಶಕ್ತಿ ನಮ್ಮನ್ನು ನಿರಂತರವಾಗಿ ತುಳಿತಕ್ಕೆ ಇಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಈಗ ಮನೆಯಲ್ಲಿ ಯಾರೋ ಅಚಾನಕ್ಕಾಗಿ ಏನೋ ಘಟನೆಗಳು ಸಂಭವಿಸಿ, ಅವಘಡಗಳು ಸಂಭವಿಸಿ ಮರಣ ಹೊಂದಿರತಕ್ಕಂಥದ್ದು. ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ಏನಂದರೆ, ಈಗ ನಾವು ಕೆಲವರನ್ನು ಏನು ಮಾಡ್ತೀವಿ, ಚಿಕ್ಕ ಮಕ್ಕಳು ಏನಾದರೂ ನಮ್ಮ ಮನೆಯಲ್ಲಿ ಗತಿಸಿದಾಗ ಅವ್ರಿಗೆ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಲ್ಲ. ಅವತ್ತೊಂದು ದಿವಸ ತೊಗೊಂಡೋಗಿದ್ದು ಹಾಲು ತುಪ್ಪ ಹಾಕಿ ಪ್ರಾರ್ಥನೆ ಮಾಡಿ ಬಿಟ್ಟುಬಿಡ್ತೀವಿ. ಆದರೆ ಜಗತ್ತಿಗೆ ಬಂದ ಪ್ರತಿಯೊಬ್ಬ ಒಂದು ಮನುಷ್ಯನ ಒಂದು ಆತ್ಮವೂ ಕೂಡ ಒಂದು ಅಷ್ಟು ವರ್ಷಗಳ ಕಾಲ ಇಲ್ಲೇ ಇರಬೇಕು ಅಂತಕ್ಕಂಥ ಒಂದು ಭಗವಂತನ ನಿಯಮದಿಂದ ಆತ್ಮಗಳು ಇಲ್ಲೇ ಇರ್ತಕ್ಕಂಥದ್ದಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಮನೆಯಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ, ಇವತ್ತಿನ ದಿವಸ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು ಅತ್ಯದ್ಭುತವಾದಂಥ ಪರಿಹಾರ. ನೀವೇ ಮಾಡ್ಕೊಳ್ಬಹುದಾಗಿರ್ತಕ್ಕಂಥದ್ದು, ನಿಮಗೆ ಇದು ಸ್ವ ಅನುಭವಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ಯಾವುದಾದ್ರೂ ನಿಮ್ಮ ಮನೆಯ ನೆರವರಿಯಲ್ಲಿ ಎಲ್ಲಾದರೂ ಯಾರಾದರೂ ಚಿಕ್ಕ ಚಿಕ್ಕ ಮಕ್ಕಳು ಒಂದು 7-8 ವರ್ಷದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬಂದು, ಅಥವಾ ನಿಮ್ಮ ನೆರವೇರಿಯದವರಾದರೂ ಪರವಾಗಿಲ್ಲ, ನಿಮ್ಮ ಸ್ನೇಹಿತರ ಮಕ್ಕಳಾಗಿದ್ದರೂ ಪರವಾಗಿಲ್ಲ, ಬಾಲಾ ತ್ರಿಪುರ ಸುಂದರಿ ಅಂತೇಳಿ ಅಮ್ಮನವರ, ಯಾಕೆಂದರೆ ಆ ಕನ್ನಿಕಾ ಕುಲ್ಲುಕುಮಾರಿ ಅಂತೇಳಿ ನಾವು ಕರಿತೀವಿ. ಅಂತಹ ಮಕ್ಕಳನ್ನು, ಯಾಕೆಂದರೆ ಸಾಮಾಜಿಕವಾದಂಥ ಯಾವುದೇ ಅವರಿಗೆ ಮನಸ್ಥಿತಿ ಅಂದರೆ ವಿಶೇಷವಾಗಿ ಲೌಕಿಕ ಪ್ರಪಂಚದ ಜ್ಞಾನ ಇಲ್ಲದೆ ಇರತಕ್ಕಂಥವರನ್ನು ಮನೆಗೆ ಕರ್ಕೊಂಡು ಬಂದು ಪಾದವನ್ನು ತೊಳೆದು ಅನನ್ಯವಾಗಿ ಪ್ರಾರ್ಥನೆ ಮಾಡಿಸಿ, ಆ ಮಕ್ಕಳಿಗೆ ಏನು ಇಷ್ಟ ಅಂತಕ್ಕಂಥದ್ದು ಇದೆಯೋ, ಈಗ ಮಕ್ಕಳು ಕೆಲವರು ಚಾಕ್ಲೇಟ್ ಇಷ್ಟಪಡ್ತಾರೆ, ಹೀಗೆ ಊಟ ಇಷ್ಟಪಡ್ತಾರೆ, ಸಮೃದ್ಧವಾಗಿ ಅವ್ರ ಪಾದವನ್ನು ತೊಳೆದು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಅವ್ರಿಗೇನು ಮನಸ್ಸಿಗೆ ಇಷ್ಟ ಆಗುತ್ತೋ ಅಂಥದನ್ನು ಅವ್ರಿಗೆ ಕೊಟ್ಟು ಆ ಮಕ್ಕಳ ಪಾದವನ್ನು ಹಿಡಿದು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಈ ನಮ್ಮ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆ ಯಾವ ಕಾರಣದಿಂದ ಈ ರೀತಿ ಆಗ್ತಾ ಇದೆ, ಅಥವಾ ನಮ್ಮನ್ನು ಬಿಟ್ಟು ಹೋದಂಥ ಗತಿಸಿದವರು ಏನಾದರೂ ಸಮಸ್ಯೆಯಲ್ಲಿದ್ದು ಅವರೇನಾದರೂ ನಮಗೆ ಈ ಒಂದು ಸಮಸ್ಯೆಗಳನ್ನು ಕೊಡ್ತಾ ಇದ್ದಾರಾ ಅಂತಕ್ಕಂಥ ಆ ಮನಸ್ಥಿತಿ ಇದ್ದಂಥವರು, ಮನೆಯಲ್ಲಿ ಎಲ್ಲವೂ ಸುಭದ್ರವಾಗಿರುತ್ತೆ, ಆದರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಆ ಮನೆಯಲ್ಲಿ ಅಶಾಂತತೆ ತುಂಬಿರ್ತಕ್ಕಂಥದ್ದಾಗಿರುತ್ತೆ. ಅಂಥವರು ಈ ಪ್ರೇತ ಬಾಧೆಗಳಿಂದ ಅಥವಾ ಆ ಪಿತೃಶಾಪಾದಿಗಳಿಂದ ಅಥವಾ ಗತಿಸಿದವರ ಶಾಪಾದಿಗಳಿಂದ ಈ ರೀತಿಯಾದಂಥ ಒಂದು ಭೌತಿಕ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅಂತಹ ಅವರು ವಿಶೇಷವಾಗಿ ಅಮ್ಮನವರ ಸ್ವರೂಪವನ್ನು ಧಾರಣೆ ಮಾಡಿರ್ತಕ್ಕಂಥ ಚಿಕ್ಕ ಮಕ್ಕಳನ್ನು
ಪ್ರಾರ್ಥನೆ ಮಾಡಿದಾಗ ಖಂಡಿತ ನಿಮ್ಮ ಬದುಕಿನಲ್ಲಿ, ಯಾಕೆಂದರೆ ಇದು ಅನುಭವಪೂರ್ವಕವಾಗಿ ತಿಳಿಸ್ತಾ ಇರ್ತಕ್ಕಂಥದ್ದು, ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇದೆ ಅಂತಕ್ಕಂಥದ್ದು, ಯಾವುದೋ ಇವಾಗ ಒಂದು ಆತ್ಮದ ಸಮಸ್ಯೆ ಇದೆ ಅಂತಾದಾಗ ಆ ಆತ್ಮ ಸಂಪೂರ್ಣವಾಗಿ ಆ ಮಗಳ ಮೇಲೆ ಬಂದು ಆ ಎಲ್ಲ ವಿಚಾರವನ್ನು ಕೂಡ ತಿಳಿಸ್ತಕ್ಕಂಥದ್ದಾಗುತ್ತೆ. ಇದು ಅನುಭವದ ಮಾತು. ಎರಡನೇದಾಗಿ ಏನಪ್ಪ ಅಂದರೆ, ಆ ಕ್ಷಣದಲ್ಲಿ ನೀವು ನಮ್ಮಿಂದ ಆಗಿರಬಹುದಾಗಿರ್ತಕ್ಕಂಥ ಸಮಸ್ತ ವಿಧವಾದ ಏನೋ ನಾವು ಮಾಡಿದ್ದು ಎಲ್ಲ ಕರ್ಮಾದಿಗಳಿಂದಲೂ ಕೂಡ ನಮ್ಮ ಪೂರ್ವಜರಿಗೋ ಗತಿಸಿದವರಿಗೋ ನೋವು ಉಂಟಾಗಿರುತ್ತೆ. ಕ್ಷಮೆ ಕೋರ್ತಕ್ಕಂಥ ಗುಣವನ್ನು ಆ ಸಮಯದಲ್ಲಿ ನೀವು ಬೆಳೆಸ್ಕೊಂಡಾಗ ಖಂಡಿತ ಅಲ್ಲಿಂದ ಆಚೆಗೆ ನಿಮ್ಮ ಮನೆಯಲ್ಲಿದ್ದಂಥ ಸಮಸ್ಯೆ 100ಕ್ಕೆ 100ರಷ್ಟು ಪರಿಹಾರ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ಎಲ್ಲ ವಿಚಾರಾದಿಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ತದೇಕ ಚಿತ್ತರಾಗಿ ಶ್ರದ್ಧಾ ಭಕ್ತಿ ಜ್ಞಾನವನ್ನು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಅನನ್ಯವಾಗಿ ಕಾರ್ಯವನ್ನು ಕ್ರಿಯೆಯನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿ ಫಲಗಳ ಕುರಿತು ತಿಳಿಸ್ಕೊಡಿ. ಖಂಡಿತ. ಸರ್ವಸ್ವರೂಪೆ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ. ದುಮ್ ದುಮ್ ದುರ್ಗಾಯೈ ನಮಃ. ಎಲ್ಲ ದುರ್ಗತಿನಾಶನಾದಿಗಳನ್ನು ನಿವೃತ್ತಿ ಮಾಡಲಿ ಅಂಥೇಳಿ ದುರ್ಗೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ, ಆದಿತ್ಯಾದಿ ನವಗ್ರಹ ದೇವತಾಯೇ ನಮಃ ಅಂಥೇಳಿ ನವಗ್ರಹಗಳನ್ನು ಪ್ರಾರ್ಥಿಸಿ, ಮೊದಲನೇದಾಗಿ ಇವತ್ತಿನ ರಾಶಿಫಲವನ್ನು ನೋಡಿದಾಗ ವೃಷಭದಲ್ಲಿ ಚಂದ್ರನು ಉಚ್ಚನಾಗಿರ್ತಕ್ಕಂಥದ್ದು, ಮಿಥುನದಲ್ಲಿ ಗುರುವಿರ್ತಕ್ಕಂಥದ್ದು, ಜೊತೆಗೆ ಪಂಚಗ್ರಹಕೂಟ ಇರತಕ್ಕಂಥದ್ದು ಇವತ್ತಿನ ದಿವಸ. ಇನ್ನು ಮೀನರಾಶಿಯಲ್ಲಿ ಶನಿ ಇರ್ತಕ್ಕಂಥದ್ದು, ಸಿಂಹದಲ್ಲಿ ಕೇತು ಇರ್ತಕ್ಕಂಥದ್ದಾಗಿದೆ. ಕುಂಭದಲ್ಲಿ 4 ಗ್ರಹಗಳ ಸಂಯೋಜನೆ ಇರತಕ್ಕಂಥದ್ದು ಇವತ್ತಿನ ದಿವಸ ಅತ್ಯಂತ. ಏಕೆಂದರೆ ಈ ಒಂದು 24ನೇ ತಾರೀಕಿನಿಂದ 3ನೇ ತಾರೀಕು ತನಕ ವಿಶೇಷವಾಗಿ ನಾವು ಓಳಾಷ್ಟಕ ಅಂತ ಕರಿತೀವಿ. ಮಕ್ಕಳನ್ನು ಜಾಗ್ರತೆ ವಹಿಸಿ ಈ ಸಮಯದಲ್ಲಿ. ಯಾಕೆಂದರೆ ವಿಶೇಷವಾಗಿ ಈ ತಾಂತ್ರಿಕ ರೂಪದಲ್ಲಿ ಮಾಡುವಂಥ ಎಲ್ಲ ಪ್ರಯೋಗಾದಿಗಳು ಕೂಡ ಈ ಒಂದು ಓಳಾಷ್ಟಕ ಸಮಯದಲ್ಲಿ 9 ದಿನಗಳ ಕಾಲ ಅದನ್ನು ಮಾಡಿದಾಗ ಯಥೇಚ್ಛವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮಕ್ಕಳಿಗೆ ಯಾರೂ ಕೂಡ ಸ್ವೀಟನ್ನು ಕೊಡುವಾಗ ಆ ಮಕ್ಕಳಿಗೆ ನೀವು ಮುಂಚಿತವಾಗಿ ಅವರಿಗೆ ತಿಳಿಸಿರಿ, ಏನನ್ನು ತಿನ್ನಬೇಡಿ ಅಂತೇಳಿ. ರಾತ್ರಿಯ ಸಮಯದಲ್ಲಿ ಮಕ್ಕಳ ಬಟ್ಟೆಯನ್ನು ಹೊರಗಡೆ ಒಣಗಾಕಬೇಡಿ. ಮತ್ತು ಸಾಯಂ ಸಮಯದಲ್ಲಿ ಮಕ್ಕಳನ್ನು ಹೊರಗೆ ಕಳಿಸಬೇಡಿ. ನೀವು ಯಾರಾದರೂ ಒಬ್ಬರು ನಿಮ್ಮ ತಂದೆ ತಾಯಿ ಯಾರಾದರೂ ಅವ್ರ ಜೊತೆಗೆ ಇರತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಈ ಒಂದು ಪರ್ವಕಾಲ ಅಂದರೆ ಈ ಒಂದು ವಿಷಮಯುಕ್ತವಾಗಿರ್ತಕ್ಕಂಥ ಪರ್ವಕಾಲದಲ್ಲಿ ಈ ಜಾಗ್ರತೆಯನ್ನು ವಹಿಸಬೇಕಾಗಿರ್ತಕ್ಕಂಥದ್ದು. ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ವೃತ್ತಿಯಲ್ಲಿ ಇವತ್ತಿನ ದಿವಸ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಯಂ ನಿರ್ಧಾರಗಳಿಗೆ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಮಿತ್ರರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲೂ ಕೂಡ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ವಿಶೇಷವಾಗಿ ಗಣಪತಿಯ ಪ್ರಾರ್ಥನೆ, ಸುಬ್ರಹ್ಮಣ್ಯನ ದರ್ಶನ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿಶೇಷ ವ್ಯಕ್ತಿಗಳ ಸಮಾಗಮನವಾಗ್ತಕ್ಕಂಥದ್ದು. ಸಹೋದ್ಯೋಗಗಳೊಟ್ಟಿಗೆ ಇವತ್ತಿನ ದಿವಸ ಶುಭವಾರ್ತೆಯನ್ನು ಕೇಳ್ತಕ್ಕಂಥದ್ದು. ಭಿನ್ನಾಭಿಪ್ರಾಯಗಳಿಂದ ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಹೊಸ ಹೂಡಿಕೆಗಳಲ್ಲಿ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಸ್ವಲ್ಪ ವಾದಗಳಿಂದ ದೂರ ಇರಿ ಇವತ್ತಿನ ದಿವಸ. ವೃಷಭರಾಶಿಯವರು ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಅದರಲ್ಲೂ ಕೂಡ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಸ್ವಲ್ಪ ಉದ್ಯೋಗದಲ್ಲಿ ಏನಾದರೂ ಸಾಂದರ್ಭಿಕವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಏನಾದರೂ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನೋ ಅವಕಾಶ ವಂಚಿತರಾಗ್ತಕ್ಕಂಥ ಇವತ್ತಿನ ದಿವಸ ಸ್ವಲ್ಪ ಮನಸ್ಸನ್ನು ಜಾಗೃತೆ ಮಾಡಿಕೊಂಡು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕಂತಕ್ಕಂಥ ನಿಯೋಜಿತ ಕಾರ್ಯಾದಿಗಳಲ್ಲಿ ಇವತ್ತಿನ ದಿವಸ ಒಂದು ಸಫಲತೆಯನ್ನು ಕಾಣ್ತಕ್ಕಂಥ ಯೋಗ ಇರತಕ್ಕಂಥದ್ದು. ಪ್ರಯಾಣದಲ್ಲಿ ಸುಖತಮವಾಗಿರ್ತಕ್ಕಂಥದ್ದಾಗಿದೆ. ಸ್ವಲ್ಪ ದುಂದು ವೆಚ್ಚಗಳ ಬಗ್ಗೆ ಇವತ್ತಿನ ದಿವಸ ತೂಸು ದೂರ ಇರಿ, ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರು ಇವತ್ತಿನ ದಿವಸ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ, ಸಾಧ್ಯವಾದರೆ ಆಂಜನೇಯನ ಸನ್ನಿಧಾನಕ್ಕೆ ತೆರಳಿ ಬಾಳೆಹಣ್ಣನ್ನು ಆಂಜನೇಯನಿಗೆ ಅನನ್ಯವಾಗಿ ಅರ್ಪಿಸಿ ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕರಾಶಿ. ಕಟಕರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಕ್ಕಳೊಟ್ಟಿಗೆ ಸಹಕಾರ ಸಿಗ್ತಕ್ಕಂಥದ್ದು, ತಂದೆಯಿಂದ ಸಹಕಾರ ಸಿಗ್ತಕ್ಕಂಥದ್ದು, ತಾಯಿಯಿಂದ ಸಹಕಾರ ಸಿಗ್ತಕ್ಕಂಥದ್ದು, ಗುರುವಿನಿಂದ ಸಹಕಾರ ಸಿಗ್ತಕ್ಕಂಥದ್ದು, ಹೀಗೆ ಎಲ್ಲ ಸಹಕಾರವನ್ನು ಇವತ್ತಿನ ದಿವಸ ಪಡ್ಕೊಳ್ಬಹುದಾಗಿರ್ತಕ್ಕಂಥ ಸುಯೋಗ ಈ ಕಟಕರಾಶಿಯವರಿಗಿರ್ತಕ್ಕಂಥದ್ದು. ಹೊಸ ವ್ಯಾಪಾರಗಳನ್ನು ಪ್ರಾರಂಭಿಸಬೇಕು ಅಂತಕ್ಕಂಥದ್ದು. ಸಣ್ಣ ಪುಟ್ಟದಾಗಿ ತರಕಾರಿ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಹೂವಿನ ವ್ಯಾಪಾರ, ಈ ರೀತಿಯಾಗಿ ಎಷ್ಟೋ ದಿನಗಳಿಂದ ಆ ಕಾರ್ಯಾದಿಗಳಲ್ಲಿ ವಿಘ್ನಗಳಿದ್ದಾಗ ಇವತ್ತಿನ ದಿವಸ ಗಣಪತಿಯ ಸನ್ನಿಧಾನಕ್ಕೆ ಹೋಗಿ ಗರ್ಕೆಯನ್ನು ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಕುಟುಂಬದವರೊಟ್ಟಿಗೆ ಇವತ್ತಿನ ದಿವಸ ಸಮಯವನ್ನು ವ್ಯಯಿಸುವಂತಹ ಸುಯೋಗ ಕಟಕರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗಣಪತಿಯ ಪ್ರಾರ್ಥನೆ, ಸುಬ್ರಹ್ಮಣ್ಯನ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ವೀಣಾಮಣಿ ಅಂತ. ನಮಸ್ತೆ ಮಾ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ದೊಡ್ಡಬಳ್ಳಾಪುರದಿಂದ, ಒಂದು ಹಳ್ಳಿಯಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ತಿಳ್ಕೊಬೇಕಾಗಿತ್ತು. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 19. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಗುರುಜಿ. ಅಮ್ಮ ನಮಸ್ಕಾರ, ಹೇಗಿದ್ದೀರಾ ಅಂದೆ.
ನಾವು ಏನು ಚೆನ್ನಾಗಿದ್ದೀವಿ. ನಿಮ್ಮ ಹೆಸರಿನಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ಆದರೆ ಏನೋ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಅಡೆತಡೆಗಳು, ಮನಸ್ಸಿಗೆ ಸಮಾಧಾನ ಇಲ್ಲ, ಕಿರಿಕಿರಿ, ಕುಟುಂಬದಲ್ಲಿ ಏನೋ ಒಂದು ಮಾನಸಿಕವಾದ ಒತ್ತಡ, ಈ ರೀತಿಯಾದ ಸಮಸ್ಯೆಗಳಲ್ಲಿ ಬಳಲ್ತಾ ಇರತಕ್ಕಂಥವ್ರಾಗಿರ್ತೀರಾ. ಏನು ನಿಮ್ಮ ಪ್ರಶ್ನೆ? ನಾವು ಏನು ಮಾಡಕ್ ಹೋದ್ರೂ ಆಗ್ತಾ ಇಲ್ಲ ಗುರುಜಿ. ಹಾಂ, ಖಂಡಿತ. ಮನೆ ದೇವರು ಯಾರು ತಾಯಿ? ಆಂಜನೇಯ. ಖಂಡಿತ ಒಳ್ಳೆಯದಾಗುತ್ತೆ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಏನಪ್ಪ ಅಂದರೆ ಇದು ತಾತ್ವಿಕವಾಗಿ ನಿಮ್ಮನ್ನು ಪೀಡಿಸ್ತಾ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ನೋಡಿ, ನೀವು ಆಂಜನೇಯನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಪ್ರತಿ ಮಂಗಳವಾರ ನಿಮ್ಮ ಮನೆಯಲ್ಲೇ ಒಂದು ದೀಪವನ್ನು ಹಚ್ಚಿಡಿ. ಏನು ದೀಪ ಹಚ್ಚಬೇಕಪ್ಪ ಅಂದರೆ ಇಪ್ಪೆ ಎಣ್ಣೆ ದೀಪ ಬರುತ್ತಲ್ಲ, ಇಪ್ಪೆ ಎಣ್ಣೆ ಬರುತ್ತಲ್ವಾ, ಇಪ್ಪೆ ಎಣ್ಣೆ ದೀಪವನ್ನು ಆಂಜನೇಯನಿಗೆ ಹಚ್ಚಿಟ್ಟು ಆಂಜನೇಯನನ್ನು, ಕುಲದೇವರನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಒಂದು 8 ಮಂಗಳವಾರಗಳ ಕಾಲ ಒಪ್ಪತ್ತು ಉಪವಾಸವನ್ನು ಇದ್ದು ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಎಲ್ಲ ಕೆಲಸಗಳು ಕೂಡ, ಯಾವೆಲ್ಲ ಕೆಲಸಾದಿಗಳಲ್ಲಿ ಅಡೆತಡೆಗಳಿದ್ದಾವೋ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಭಾಗ್ಯ ಅಂತ. ನಮಸ್ತೆ ಮಾ. ಭಾಗ್ಯ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತೈತಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಹಾಸನ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ, ಭಾಗ್ಯನ ಬಗ್ಗೆನೇ. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿಮ್ಮ. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಹಾಸನ. ಅಮ್ಮ ಹೇಗಿದ್ದೀರಾ ತಾಯಿ? ಹೇಗಿದ್ದೀರಾ ಅಂದೆ. ಭಾಗ್ಯ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ? ಟಿವಿ ನೋಡ್ತಾ ಮಾತಾಡಬೇಡಿ. ಗುರುಗಳ ಧ್ವನಿ ಕೇಳಿಸ್ತಿದ್ಯಾ? ಅಮ್ಮ ನಿಮ್ಮ ಪ್ರಶ್ನೆ ಏನು ತಾಯಿ? ನಮ್ಮ ಪ್ರಶ್ನೆ, ನನ್ನ ಮನೇಲಿ ಚೆನ್ನಾಗಿದ್ದೀವಿ. ಹಾಂ, ಟಿವಿ ನೋಡ್ತಾ ಮಾತಾಡಬೇಡಿ ಅಮ್ಮ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಓಕೆ, ಕರೆ ಕಟ್ಟಾಗಿದೆ ಗುರುಜಿ. ಇನ್ನು ಕಾರ್ಯಕ್ರಮದ ಮೊದಲೇ ತಿಳಿಸಿದಂತೆ ಗುರುಜಿ, ಕುಜದೋಷ, ನಾಗದೋಷ, ವಿವಾಹ ದೋಷ ಅಂದರೆ ಏನು ಗುರುಜಿ? ನಮಗೆ ಕುಜದೋಷ ಅಂದರೆ ಸಹಜವಾಗಿ ಎಲ್ಲರೂ ಕೂಡ ಅದನ್ನು ಏನಪ್ಪ ಅಂದರೆ ನಿತ್ಯವೂ ಅದನ್ನು ಅದ್ರ ಬಗ್ಗೆ ತುಂಬ ವಿಚಾರಗಳನ್ನು ಸಾಕಷ್ಟು ಮಹನೀಯರು ತಿಳಿಸಿರ್ತಕ್ಕಂಥದ್ದಿದೆ. ಕುಜದೋಷ ಅಂದರೆ ಏನು? ಲಗ್ನಾತ್ ಲಗ್ನದಲ್ಲಿ ಅದರ 2ನೇ ಮನೆ, 4ನೇ ಮನೆ, 6, 8, 12ನೇ ಮನೆಗಳಲ್ಲಿ ಕುಜದೋಷ ಇದ್ದರೆ ಇದಕ್ಕೆ ಕುಜದೋಷ ಅಂತ ಕರಿತೀವಿ. ಮತ್ತು ನಾವು 2ನೇದಾಗಿ ಏನಪ್ಪ ಅಂದರೆ ಕುಜದೋಷ, ಸರ್ಪದೋಷ ಅಂತಕ್ಕಂಥದ್ದು, ಅಂದರೆ ನಾಗದೋಷ ಅಂತಕ್ಕಂಥದ್ದು. ನಾಗ ಅಂದರೆ ಏನು? ಮುಖ್ಯವಾಗಿ ಈ ರಾಹುಕೇತುಗಳ ಮಧ್ಯದಲ್ಲಿ ಎಲ್ಲ ಗ್ರಹಗಳು ಪೀಡಿತರಾಗಿದ್ದಾಗ ಇದಕ್ಕೆ ಸರ್ಪದೋಷ ಅಥವಾ ನಾಗದೋಷ ಅಂತ ಕರಿತೀವಿ. ಮುಖ್ಯವಾಗಿ ಸಮಸಪ್ತಮಕ್ಕೆ ಏನಾದರೂ ಇವರು ಕೂತ್ಕೊಂಡಿದ್ದಾಗ, ಲಗ್ನಾತ್ ಸಪ್ತಮದಲ್ಲಿದ್ದಾಗ ಆಸೆ, ನಿರಾಸೆ ಈ ಎರಡೂ ಕೂಡ ಅವ್ರ ಬದುಕಿನಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. 3ನೇದಾಗಿ ಏನಪ್ಪ ಅಂದರೆ ಈ ಒಂದು ವಿವಾಹ ಸಂಬಂಧಿತವಾದಂಥ ದೋಷಾದಿಗಳು, ಇದು ಸಾಂಕೇತಿಕ ದೋಷ ಮತ್ತು ಗಣದೋಷ, ನಾಡಿದೋಷ ಅಂತಕ್ಕಂಥದ್ದು ಇರುತ್ತೆ. ಯಾವ್ಯಾವುದು? ಸಾಂಕೇತಿಕ ದೋಷ, ಗಣದೋಷ, ನಾಡಿದೋಷ ಅಂತಕ್ಕಂಥದ್ದು. ಈ 3ರ ಸಂಯೋಜನೆ ನಮ್ಮ ವೈವಾಹಿಕ ಜೀವನದ ಅತ್ಯಂತ ಸುಭದ್ರತೆ ಅಂತಕ್ಕಂಥದ್ದು. ಈ 3ರ ಸಂಯೋಗ ಚೆನ್ನಾಗಿದ್ದಾಗ ಬದುಕು ಸಹಜವಾಗಿ ಅವ್ರು ಎಷ್ಟೇ ಕಷ್ಟಗಳಲ್ಲಿ ತಾಪತ್ರಯಗಳು ಇದ್ದರೂ ಕೂಡ ಅವರು ಕಡಲಿನಿಂದ ಹೊರಗೆ ಬೀಳ್ತಕ್ಕಂಥ ಎಲ್ಲ ಅವಕಾಶಗಳು ಇರ್ತಕ್ಕಂಥ. ಖಂಡಿತ ಗುರುಜಿ, ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ರುಕ್ಮಿಣಿ ಅಂತ. ನಮಸ್ತೆ ಮಾ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೈಸೂರಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆನೇ. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. 1ರಿಂದ 30 ಸಂಖ್ಯೆ. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮ್ದು ಜೀವನನೇ ಕಷ್ಟ ಸ್ವಾಮಿ. ಊಟಾಗ್ಲಿಂದನೂ ನಮ್ದಿಲ್ಲ, ಅದಕ್ಕೋಸ್ಕರ ಮಾಡಿದೆ. ನೋಡಿದ್ಮೇಲೆ ಕರೆ ಮಾಡಿದ್ಮೇಲೆ. ಅಮ್ಮ ನೀವು ಚಿಂತೆ ಮಾಡುವ ಅಗತ್ಯ ಇಲ್ಲ. ಯಾಕೆಂದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮನ್ನು ನಾವು ಯಾವೆಲ್ಲ ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೀವೋ ಈ ಕೆಲಸಗಳು ನಮಗೆ ಒಡನಾಟದಲ್ಲಿ ಬರದೇ ಇದ್ದಾಗ, ಭೌತಿಕವಾಗಿ ದೂರ ಉಳಿದಾಗ ಮನಸ್ಸಿಗೆ ತುಂಬ ವೇದನೆ ಆಗ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥ ಮನುಷ್ಯನಿಗೆ ಇರತಕ್ಕಂಥ ಒಂದು ಏನಂದರೆ ಮಾನಸಿಕವಾದಂಥ ಒತ್ತಡ. ಆದರೆ ಮನುಷ್ಯ ಇದೆಲ್ಲದರಿಂದಲೂ ಕೂಡ ಖಂಡಿತವಾಗಿ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿರ್ತಕ್ಕಂಥದ್ದು ಎಲ್ಲಪ್ಪ ಅಂದರೆ ನಿಮ್ಮ ಮನಸ್ಸಿನಲ್ಲಿ ದುಃಖಗಳಿದ್ದಾಗ ದೇವರನ್ನು ಮೊರೆ ಇರ್ತಕ್ಕಂಥದ್ದು. ಒಂದು ದೇವರನ್ನು ಮೊರೆ ಇಡೋದು ಹೇಗೆ? ಮನಸ್ಸಿನ ಮುಖಾಂತರವಾಗಿ ದೇವರನ್ನು ಕೋರ್ಕೊಳ್ತಕ್ಕಂಥದ್ದು ಅಂತ. ಈಗ
ದೇವರ ಹತ್ರ ಹೋಗಿ ನಾವು ಯಾವುದೋ ವಸ್ತ್ರ ಸಮರ್ಪಣೆ ಅಥವಾ ದೀಪ ಹಚ್ಚೋದು, ತುಳಸಿ ಅರ್ಚನೆ ಮಾಡಿಸ್ಕೊಳ್ತಕ್ಕಂಥದ್ದು ಇದೆಲ್ಲ ತಾತ್ವಿಕವಾಗಿ ನಮ್ಮ ಮನಸ್ಸಿನ ಮೇಲೆ ಅದರ ಪ್ರಭಾವಯುಕ್ತವಾಗಿ ಒಂದಷ್ಟು ಸಮಯವನ್ನು ದೇವರೊಟ್ಟಿಗೆ ವ್ಯಯಿಸುವಂತಹ ಕಾಲಕ್ಕೆ ನಾವು ಏನೋ ಒಂದು ಸಮಸ್ಯೆಯನ್ನು ಹೊತ್ಕೊಂಡು ಹೋಗಿರ್ತೀವಿ ದೇವರ ಹತ್ರ. ಅಚಾನಕ್ಕಾಗಿ ಆ ಸಮಸ್ಯೆಯನ್ನು ಮರೆತುಬಿಟ್ಟು ಬಂದುಬಿಡ್ತೀವಿ. ಹಾಗಾಗಿ ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಎಲ್ಲ ಕಾಯಕದಲ್ಲೂ ಕೂಡ ಸುಭದ್ರವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡೀತಕ್ಕಂಥದ್ದು. ನಿಮಗೇನು ಹೇಳ್ತಾ ಇದ್ದೀನಪ್ಪ ಅಂದರೆ, ಪ್ರತಿ ಬುಧವಾರದ ದಿವಸ ಲಕ್ಷ್ಮೀ ವೆಂಕಟರಮಣನ ಸನ್ನಿಧಾನಕ್ಕೆ ಹೋಗಿ. ನಿಮ್ಮ ಮೈಸೂರಿನಲ್ಲಿ ಅರಮನೆಯಲ್ಲೂ ಕೂಡ ಪುರಾತನವಾಗಿರ್ತಕ್ಕಂಥ ಲಕ್ಷ್ಮೀ ವೆಂಕಟರಮಣನ ಸನ್ನಿಧಾನ ಇದೆ, ಸಾಕಷ್ಟು ಭಾಗಗಳಲ್ಲಿದೆ. ಆ ವಿಶೇಷವಾಗಿ ವರಾಹನ ಸಂಯುಕ್ತವಾಗಿರ್ತಕ್ಕಂಥ ಲಕ್ಷ್ಮೀ ವೆಂಕಟರಮಣನ ಸನ್ನಿಧಾನದಲ್ಲಿ ಪ್ರತಿ ಬುಧವಾರ ನಿಮ್ಮ ಮನೆಯವರ ಸಮಸ್ಯೆಗಳನ್ನು, ನಿಮ್ಮ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳನ್ನು ದೇವರಿಗೆ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಸಾಯಂ ಸಂಧ್ಯಾ ಸಮಯದಲ್ಲಿ ವಿಶೇಷವಾಗಿ 6 ಗಂಟೆಯಿಂದ 7 ಗಂಟೆ ಈ ಸಮಯದಲ್ಲಿ ಆ ಲಕ್ಷ್ಮೀ ವೆಂಕಟರಮಣನ ಸನ್ನಿಧಾನಕ್ಕೆ ಹೋಗಿ ಅನನ್ಯವಾಗಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಶಾರದಾ ಅಂತ. ನಮಸ್ತೆ. ಇಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಚಿತ್ರದುರ್ಗಮ್ಮ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗ ಚಿನ್ಮಯ ಅಂತಮ್ಮ. ಇವತ್ತೊಂದು ಬಿಂಟು ಇದೆ, ಅದು ಆಗುತ್ತಾ ಕಂಪ್ನಿ ಕೆಲಸ ಏರ್ಬಸ್ಸಿಂದ? ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿಮ್ಮ. 19ಮ್ಮ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ ಸ್ವಾಮಿ, ಕೋಟಿ ನಮಸ್ಕಾರ. ಖಂಡಿತ ಆಗುತ್ತೆ, ಚಿಂತೆ ಮಾಡುವ ಅಗತ್ಯನಿಲ್ಲ. ಧೈರ್ಯವಾಗಿ ಕಳಿಸ್ಕೊಡಿ ನಿಮ್ಮ ಮಗನನ್ನು. ಒಳ್ಳೇದಾಗುತ್ತೆ. ಮನೆ ದೇವರಿಗೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಮಗನನ್ನು ಅನನ್ಯವಾಗಿ ಆಶೀರ್ವದಿಸಿ ಕಳಿಸಿ, ಖಂಡಿತ ಒಳ್ಳೇದಾಗುತ್ತೆ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಗುರುಗಳೇ, ಇನ್ನು ಉಳಿದಂತಹ ರಾಶಿ ಫಲಗಳ ಕುರಿತು ತಿಳಿಸಿಕೊಡಿ. ಮುಂದಿನ ರಾಶಿ ಸಿಂಹರಾಶಿ ಫಲವನ್ನು ನೋಡೋಣ. ವಿಶೇಷವಾಗಿ ಇವತ್ತಿನ ದಿವಸ ಸ್ವಲ್ಪ ತುಸು ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ ಸಿಂಹರಾಶಿಯವರು. ಆರ್ಥಿಕ ಸ್ಥಿತಿ ಶುಭತಮವಾಗಿರ್ತಕ್ಕಂಥದ್ದು, ಸಂಗಾತಿಯ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಬ್ಯಾಂಕ್ ಉದ್ಯೋಗಸ್ಥರಿಗೂ ಕೂಡ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಬಡ್ತಿ ಸಿಗ್ತಕ್ಕಂಥ ಸುಯೋಗ. ಸಿಂಹರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಆಂಜನೇಯನ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ದಾಯಾದಿಗಳ ಸಹಕಾರ ಸಿಗ್ತಕ್ಕಂಥದ್ದು, ಭೂ ವ್ಯವಹಾರಾದಿಗಳಲ್ಲಿ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥ ಇವತ್ತಿನ ದಿವಸ ತಂದೆ ಅಥವಾ ಪಿತೃಗಳ ಸಮಾನರಾಗಿರ್ತಕ್ಕಂಥವರಿಂದ ಅನುಗ್ರಹದಾತರಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ. ವಿಶೇಷವಾಗಿ ಸ್ವಲ್ಪ ನಿಮ್ಮೊಟ್ಟಿಗೆ ಯಾರಾದರೂ ಸಮಾಜಘಾತುಕ ವ್ಯಕ್ತಿಗಳು ನಿಮ್ಮನ್ನು ಏನಾದರೂ ಒಂದು ಇಕ್ಕಟ್ಟಿಗೆ ಸಿಲುಕಬಹುದಾಗಿರ್ತಕ್ಕಂಥದ್ದು. ಹಾಗಾಗಿ ಅದರೊಟ್ಟಿಗೆ ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ವಿಶೇಷವಾಗಿ ವ್ಯವಹಾರ ವ್ಯಾಪಾರಾದಿಗಳಲ್ಲೂ ಕೂಡ ವೃದ್ಧಿಯಾಗ್ತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರು ಇವತ್ತಿನ ದಿವಸ ಗಣಪತಿ ಮತ್ತು ಸುಬ್ರಹ್ಮಣ್ಯನ ಪ್ರಾರ್ಥನೆ ಅತ್ಯಂತ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ವೃತ್ತಿರಂಗದಲ್ಲಿ ಬೇರೊಬ್ಬರು ಹಸ್ತಕ್ಷೇಪ ಮಾಡ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮುಂಚಿತವಾಗಿ ಅದರೊಟ್ಟಿಗೆ ಜಾಗ್ರತೆ ವಹಿಸಿ. ಅದರಿಂದ ನಿಮಗೆ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ಕೂಡ ಇರ್ತಕ್ಕಂಥದ್ದಾಗಿರುತ್ತೆ. ಆದರೆ ಕುಟುಂಬದವರ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು ಸುಯೋಗ. ಇವತ್ತಿನ ದಿವಸ ವಿಶೇಷವಾಗಿ ಹೂಡಿಕೆಗಳಲ್ಲೂ ಕೂಡ ಶುಭಪ್ರದವಾಗಿರ್ತಕ್ಕಂಥದ್ದು. ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ವಹಿಸಿ. ವಿಶೇಷವಾಗಿ ಇವತ್ತಿನ ದಿವಸ ತುಲಾರಾಶಿಯವರು ಸುಬ್ರಹ್ಮಣ್ಯನ ಪ್ರಾರ್ಥನೆ, ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ಸಾಂಬಶಿವನ ದರ್ಶನವನ್ನು ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸದಲ್ಲಿ ಅನಗತ್ಯವಾಗಿರ್ತಕ್ಕಂಥ ವಿಚಾರಾದಿಗಳು, ಅನಗತ್ಯವಾಗಿರ್ತಕ್ಕಂಥ ಖರ್ಚುಗಳಿಂದ ದೂರ ಇರಿ. ದೈನಂದಿನ ವ್ಯವಹಾರಾದಿಗಳಲ್ಲಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಸೋದರರೊಟ್ಟಿಗೆ ಸ್ವಲ್ಪ ಮನಸ್ತಾಪ ಬರ್ತಕ್ಕಂಥದ್ದು. ಇವತ್ತಿನ ದಿವಸ ವೃತ್ತಿಯಲ್ಲೂ ಕೂಡ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಸುಬ್ರಹ್ಮಣ್ಯನ ದರ್ಶನ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ವೇಲಾಯುಧಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಸುಬ್ರಹ್ಮಣ್ಯನನ್ನು ಪ್ರಾರ್ಥನೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಶುಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಮಾತನಾಡ್ತಾ ಇದ್ವಿ ಕುಜದೋಷ, ನಾಗದೋಷ ಮತ್ತು ವಿವಾಹ ದೋಷ. ಈ ಎಲ್ಲ ದೋಷಗಳಿಗೆ ಯಾವ ಗ್ರಹ ಕಾರಣ ಗುರುಜಿ? ಮುಖ್ಯವಾಗಿ ಹಲವಾರು, ಯಾಕೆಂದರೆ 9 ಗ್ರಹಗಳು ಒಂದೊಮ್ಮೆ ಕಾರಣ ಆಗುತ್ತೆ. ಮುಖ್ಯವಾಗಿ ಶುಕ್ರ ಕಳತ್ರಕಾರಕನು ಅಂತ ಹೇಳ್ತೀವಿ. ರಾಹುಕೇತುಗಳ ಮಧ್ಯದಲ್ಲಿ ಬಂದಾಗ ಎಷ್ಟೇ ಶುಭ ಗ್ರಹಗಳಿದ್ದರೂ ಕೂಡ ಅದು ಮುಖ್ಯವಾಗಿ ಎಲ್ಲವನ್ನು ಕೂಡ ಬಂಧನದಲ್ಲಿ ಇಟ್ಬಿಡುತ್ತೆ. ಹಾಗಾಗಿ ಇಲ್ಲಿ ಆಸೆ, ಇಲ್ಲಿ ವೈರಾಗ್ಯ ಅಂತಕ್ಕಂಥದ್ದು ಎರಡರ ಜೀವನ ನಮ್ಮ ಬದುಕಾಗಿರ್ತಕ್ಕಂಥದ್ದಾಗಿರುತ್ತೆ. ಇಲ್ಲಿ ಮುಖ್ಯವಾಗಿ ಸಾಲಾವಳಿ ಅಂತಕ್ಕಂಥದ್ದು, ಅದರೊಟ್ಟಿಗೆ ಇನ್ನೊಮ್ಮೆ ಯಾವುದಾದ್ರೂ ಒಂದು ಸಂಚಿಕೆಯಲ್ಲಿ ಮಾತನಾಡೋಣ. ಈ ಸಾಲಾವಳಿಯಲ್ಲಿ ಮುಖ್ಯವಾಗಿ ನಾಡಿ ದೋಷ ಅಂತ ಬರುತ್ತೆ. ಆದರೆ ನಾವು ನಾಡಿಯನ್ನು ಮುಖ್ಯವಾಗಿ ಈಗ
ಗಣಗಳಂತ ನಾವು ಇದರಲ್ಲಿ ವೈವಾಹಿಕ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗಣಕೂಟವನ್ನು ಹಾಕ್ತೀವಿ. ಅಂಥ ಸಂದರ್ಭದಲ್ಲಿ ಈ ಲಗ್ನಗಳನ್ನು ನೋಡುವಾಗ ಷಷ್ಠಾಷ್ಟಕ ಲಗ್ನಗಳು ಅಂತ ಬರುತ್ತೆ. ಏನಂದರೆ ಹುಡುಗಿಯಿಂದ ಹುಡುಗನ ಲಗ್ನ 6ನೇ ಲಗ್ನವಾಗಿ, ಹುಡುಗಿಯಿಂದ ಹುಡುಗನ ಲಗ್ನ 8ನೇ ಲಗ್ನ ಅಂತಕ್ಕಂಥದ್ದು ಬರುತ್ತೆ. ಇದೇನಾಗುತ್ತೆ, ಈ ಷಷ್ಠಾಷ್ಟಕ ದೋಷಗಳನ್ನು ತಾತ್ವಿಕ ದೋಷಗಳು ಅಂತ ಕರಿತೀವಿ. ಮುಖ್ಯವಾಗಿ ಏನಪ್ಪ ಅಂದರೆ ಸಾಂಕೇತಿಕವಾಗಿ ನಾವು ಈ ಷಷ್ಠಾಷ್ಟಕಗಳು ಬಂದಾಗ ಇವರು ಬದುಕು ಹೇಗಿರುತ್ತಪ್ಪ ಅಂದರೆ ಅವರು ಹೂ ಅಂದರೆ ಇವರು ಹೂ ಅಂತಾರೆ, ಈ ರೀತಿ ಆಗಿರುತ್ತೆ. ಮುಖ್ಯವಾಗಿ ಗಣಗಳನ್ನು ನಾವು ಯಾಕೆಂದರೆ ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ವಿವಾಹ ಸಂದರ್ಭದಲ್ಲಿ ಇದನ್ನು ಮುಖ್ಯವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ನಾಡಿಕೂಟ. ಇಲ್ಲೇನಾಗುತ್ತೆ, ನಾಡಿಕೂಟ ಇಲ್ಲದೆ ಇದ್ದಾಗ ಸಂತಾನದಲ್ಲೂ ಕೂಡ ವೇರಿಯೇಷನ್ ಆಗ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ನಾವು ಸಾಂಕೇತಿಕವಾಗಿ ಅದನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು. ಕುಜನು ನಾನು ಆಗಲೇ ತಿಳಿಸಿದ ಹಾಗೆ 1, 2 ಮತ್ತು 4, 7, 6, 7, 8, 12ನೇ ಭಾವಗಳಲ್ಲಿ ಕುಜನಿದ್ದಾಗಲೂ ಕೂಡ ಈ ದೋಷ ಯಥೇಚ್ಛವಾಗಿ ಪೀಡಿಸುತ್ತೆ. ಅಲ್ಲೂ ಕೂಡ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಇವರಿಬ್ಬರ ಅನ್ಯೋನ್ಯತೆ ಕೊರತೆ ಆಗ್ತಕ್ಕಂಥದ್ದಾಗಿರುತ್ತೆ. ಮೂರನೇದಾಗಿ ಏನಪ್ಪ ಅಂದರೆ ನಾಡಿ ದೋಷ ಅಂತಕ್ಕಂಥದ್ದು. ನಾಡಿ ಅಂದರೆ ಮುಖ್ಯವಾಗಿ ಏನಪ್ಪ ಅಂದರೆ ಈಗ ಗಣದೋಷ ಅಂದಾಗ ಈಗ ದೇವಗಣ, ಮನುಷ್ಯಗಣ ಮತ್ತು ರಾಕ್ಷಸಗಣ ಅಂತಕ್ಕಂಥದ್ದಾಗಿರುತ್ತೆ. ಇದಕ್ಕೆ ಸಾಂಕೇತಿಕ ದೋಷ ಅಂತ ಕರಿತೀವಿ. ಎರಡನೇದಾಗಿ 6 ಮತ್ತು 8ನೇ ಅಧಿಪತಿಗಳು ಏನಾದರೂ ವೇರಿಯೇಷನ್ ಬಂದಾಗ ಅಲ್ಲಿ ಷಷ್ಠಾಷ್ಟಕ ದೋಷ ಬರ್ತಕ್ಕಂಥದ್ದು. ಅದಾದಮೇಲೆ ಗಣದೋಷ, ನಾಡಿ ದೋಷ ಬರ್ತಕ್ಕಂಥದ್ದು. ಈ ನಾಡಿ ಅಂತಕ್ಕಂಥದ್ದು ಆದಿನಾಡಿ, ಮಧ್ಯನಾಡಿ, ಅಂತ್ಯನಾಡಿ ಅಂತಕ್ಕಂಥದ್ದು. ವಿಶೇಷವಾಗಿ ಏನಪ್ಪ ಅಂದರೆ ಕೆಲವರು ಜಾತಕಗಳಲ್ಲಿ ನಾಡಿ ದೋಷ ಬರಲಿಲ್ಲ ಅಂದರೂ ಕೂಡ ಬೇರೆ ನಾಡಿ ದೋಷ ಇದ್ದಾಗಲೂ ಕೂಡ ಬೇರೆ ಗಣಗಳು ಬಂದಾಗ ಮಾಡಿಬಿಡೋಣ ಅಂತ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಗಣದೋಷದಷ್ಟೇ ಪ್ರಾಮುಖ್ಯತೆ ಇರತಕ್ಕಂಥದ್ದು ನಾಡಿ ದೋಷ. ನಾಡಿ ದೋಷ ಬರಲಿಲ್ಲ ಅಂತಾದಾಗ ಆ ಮದುವೆ ಯಾವುದೇ ಕಾರಣಕ್ಕೂ ಊರ್ಜಿತ ಆಗಲ್ಲ. ಇದು ನನ್ನ ಅನುಭವದಲ್ಲಿ ನಾನು ಕಂಡುಕೊಂಡಿರ್ತಕ್ಕಂಥ ಕಟು ಸತ್ಯ. ಮಕ್ಕಳಾಗಲ್ಲ ಏನೋ, ಆಮೇಲೆ ವಿಳಂಬವಾದಂಥ ಮಕ್ಕಳ ಸಂತಾನ. ಇವರಿಬ್ಬರ ಮನಸ್ಸಿನಲ್ಲಿ ಕೇವಲ ಒಂದು 2 ರಿಂದ 3 ತಿಂಗಳಷ್ಟೇ ಅವರಿಬ್ಬರ ಒಂದು ಲಯಪ್ರದವಾದ ಬದುಕು, ಆ ನಂತರ ಡೈವರ್ಷನ್ ಆಗಿಬಿಡುತ್ತೆ. ಹಾಗಾಗಿ ಈ ಡೈವರ್ಷನ್ ಆದಾಗ ಏನೋ ಡಿವೋರ್ಸ್ ಆಗೇ ಆಗುತ್ತೆ. ಇವತ್ತಿನ ದಿವಸ ಮಕ್ಕಳಿಗೆ ಮುಖ್ಯವಾಗಿ ನಾವು ತಂದೆ ತಾಯಿಗಳಾಗಿರ್ತಕ್ಕಂಥವ್ರು, ನಾನು ಪ್ರತಿ ಆ ಸಂಚಿಕೆಯಲ್ಲೂ ಕೂಡ ತಂದೆ ತಾಯಿಗಳ ಜವಾಬ್ದಾರಿಯನ್ನು ಯಾಕೆ ನಮ್ಮ ಧರ್ಮ ಇದು ನಾವಿಲ್ಲಿ, ಯಾಕೆಂದರೆ ಸಹಸ್ರಾರು ಜನ, ಲಕ್ಷಾಂತರ ಜನ ನಮ್ಮನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥವ್ರು. ನನ್ನ ಆದ್ಯ ಕರ್ತವ್ಯವೂ ಅದೇ. ಯಾಕೆಂದರೆ ಬದುಕಿನಲ್ಲಿ ಏನೋ ಒಂದು ಬದಲಾವಣೆ, ನಿಮ್ಮ ಬದುಕಿಗೆ ಸುಭದ್ರವಾದಂಥ ಬುನಾದಿಯನ್ನು ಹಾಕ್ಕೊಡ್ಲಿ ಅಂತಕ್ಕಂಥ ಸದುದ್ದೇಶದಿಂದ ಮಾತ್ರ ಮಾತನಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಎಲ್ಲ ಪ್ರೇರಣೆ ಅಂತಕ್ಕಂಥದ್ದು ದೈವ ಸಂಕಲ್ಪವಾಗಿ ಬಂದಿದ್ದರೂ ಕೂಡ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಕರಿತೀವಿ. ಆದರೆ ಈ ಎಲ್ಲದರಲ್ಲೂ ಕೂಡ ನಾವೇ ಎಡವಿದಾಗ, ರಸ್ತೆಯಲ್ಲಿ ಕಲ್ಲಿರ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದಾದರೂ ಕೂಡ ಅದನ್ನು ನೋಡದೆ ಹೋಗಿ ನಾವು ಎಡವಿದಾಗ ಗಾಯ ಆಗ್ತಕ್ಕಂಥದ್ದು ಯಾರಿಗೆ? ನಮಗೆ. ಹಾಗಾಗಿ ಗಾಯವನ್ನು ಮುಂಚಿತವಾಗಿ ನಾವು ಅಲ್ಲಿ ಎಡುವುದರೆ ಗಾಯ ಆಗುತ್ತೆ ಅಂತಕ್ಕಂಥದ್ದು ಮುಂಚಿತವಾಗಿ ನಾವು ಆಲೋಚನೆ ಮಾಡಿದಾಗ ಖಂಡಿತ ಆ ಸಮಸ್ಯೆ ನಮ್ಮನ್ನು ಬರಲಿಕ್ಕೆ ಸಾಧ್ಯನೇ ಆಗದೆ ಇರತಕ್ಕಂಥದ್ದು ಆಗಿರುತ್ತೆ. ಖಂಡಿತ ಗುರುಜಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಬಲ್ಲಾಳಪ್ಪ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ, ಯಾರ ಬಗ್ಗೆ ತಿಳ್ಕೋಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, 1 ರಿಂದ 30 ಸಂಖ್ಯೆಯನ್ನು ತಿಳಿಸಿ. 15. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ. ನಮಸ್ತೆ ಗುರುಜಿ, ಹೇಗಿದ್ದೀರಾ? ಆರಾಮಿದ್ದೀವಿ ಗುರುಜಿ, ತಾವು ಆರಾಮ್ರಿ? ತಾಯಿ ಒಳ್ಳೇದು. ತಾಯಿ ಚೆನ್ನಾಗಿದ್ದೀನಿ. ತಾಯಿ ಒಳ್ಳೇದು ಮಾಡಲಿ. ಏನು ಕೆಲಸ ಮಾಡ್ತೀರ ತಾವು? ತಾವು ಕೃಷಿ ಕೆಲಸ ಮಾಡ್ತಿದ್ದೀವಿ. ಕೃಷಿ ನಮ್ಮೆಲ್ಲರಿಗೂ ಅನ್ನದಾತರು. ಏನು ಕೇಳಬೇಕಿತ್ತು ರಾಯರೇ? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ರೀ. ಏನು ಮಾಡ್ಕೊಂಡಿದ್ದಾರ ಮಗ? ಮಗ ಕಂಪ್ನಿಯಾಗ ಡ್ಯೂಟಿಗೆ ಹೋಗ್ತಿದ್ದಾನ್ರಿ. ಲಗ್ನ 4 ವರ್ಷ ಆಯ್ತು, ಮಕ್ಕಳಾಗಿಲ್ಲ. ಅದಕ್ಕೆ ಕೇಳಬೇಕಾಗಿತ್ತು. ನೀವು ಏನಪ್ಪ ಅಂದರೆ ಸ್ವಲ್ಪ ಈ ಪಿತೃಕರ್ಮಗಳನ್ನು ಸಂಪೂರ್ಣವಾಗಿ ಮಾಡಿದ್ರ? ಪಿತೃದೋಷ ಕಾಣಿಸ್ತಾ ಇದೆ. ಪಿತೃದೋಷ ರೀ? ಏನು ಮಾಡ್ಬೇಕು ಸರ್ ನೀವು? ಯಾಕೆಂದರೆ ಇಷ್ಟು ಅಲ್ಪ ಸಮಯದಲ್ಲಿ ಮಾತನಾಡಲಿಕ್ಕೆ ಕಷ್ಟ ಆಗುತ್ತೆ. ಒಮ್ಮೆ ನಮ್ಮ ಕಚೇರಿಯನ್ನು ಸಂಪರ್ಕಿಸಿ, ಅಲ್ಲಿ ನಿಮಗೆ ನಾನು ವಿಸ್ತಾರವಾಗಿ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಗುರುಗಳೇ, ಇನ್ನು ಉಳಿದಂತಹ ರಾಶಿ ಫಲಗಳ ಕುರಿತು ತಿಳಿಸಿಕೊಡಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ. ವೃತ್ತಿಯಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಸರ್ಕಾರದಿಂದ ಸಿಗಬೇಕಾದ ಸನ್ಮಾನಾದಿಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಹಾರ್ಡ್ವೇರ್ ವ್ಯವಹಾರದಲ್ಲಿದ್ದಂಥವ್ರಿಗೆ ಇವತ್ತಿನ ದಿವಸ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಪ್ರಯಾಣದಲ್ಲಿ ಜಾಗ್ರತೆ ವಹಿಸಿ. ಸೋದರರೊಟ್ಟಿಗೆ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಸಮಾಗಮನ ಆಗ್ತಕ್ಕಂಥದ್ದು, ಅವರೊಟ್ಟಿಗೆ ಆಪ್ಯತೆಯಿಂದ ಪ್ರೀತಿಯಿಂದ ಮಾತನಾಡ್ತಕ್ಕಂಥ ವ್ಯವಧಾನವನ್ನು ಇವತ್ತಿನ ದಿವಸ ಇಟ್ಕೊಳ್ಳಿ. ಧನುರಾಶಿಯವರು ಇವತ್ತಿನ ದಿವಸ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಕುಲದೇವರು, ಜೊತೆಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಸ್ವಾಮಿನಾಥಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ.
ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಹಣಕಾಸಿನ ವಿಚಾರದಲ್ಲಿ ತೃಪ್ತಿದಾಯಕವಾಗಿದ್ದರೂ ಕೂಡ ಮಾನಸಿಕವಾಗಿರ್ತಕ್ಕಂಥ ಒತ್ತಡಾದಿಗಳನ್ನು ಕುಟುಂಬದಲ್ಲೇ ಸ್ವಲ್ಪ ವೈಮನಸ್ಸುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ತಂದೆ ಮಕ್ಕಳೊಟ್ಟಿಗೆ ಯಾವುದಾದ್ರೂ ಭಿನ್ನಾಭಿಪ್ರಾಯಗಳು ಇಲ್ಲಿ ತನಕ ಅದೆಲ್ಲೋ ಒಂದು ಕಡೆ ಇದ್ದು ಇವತ್ತು ಅದು ಪ್ರಚಲಿತಕ್ಕೆ ಬಂದು ಅದರಿಂದ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಿದೇಶಿ ಹೂಡಿಕೆಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಜಾಗ್ರತೆ ವಹಿಸಿ ಸ್ವಲ್ಪ ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆಗಳನ್ನು ವೃದ್ಧಿಸಿಕೊಳ್ಳಿ. ಆಸ್ತಿ ವಿಚಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಸ್ವಲ್ಪ ಒತ್ತಡ ಆಗ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ಇವತ್ತಿನ ದಿವಸ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ, ಸೂರ್ಯನಾರಾಯಣನ ದರ್ಶನ ಮಾಡಿ ಸೂರ್ಯನಾರಾಯಣನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ನಕಾರಾತ್ಮಕ ಚಿಂತೆ ವಿಚಾರಗಳಿಂದ ದೂರ ಇರಿ. ಸ್ವಲ್ಪ ಹಣಕಾಸಿನಲ್ಲೂ ಕೂಡ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥ ಹಣದ ಒಳಹರಿವು ಹೆಚ್ಚಾದರೂ ಕೂಡ ಸ್ವಲ್ಪ ಉದ್ಯೋಗದಲ್ಲಿ ಬಡ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ಇನ್ಯಾರೋ ನಿಮ್ಮೊಟ್ಟಿಗೆ ಏನೋ ಮಾತನಾಡಿ ಆ ವಿಷಯಾಧಾರಿತವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ಬರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸೇವಾ ನಿರತರಾಗಿದ್ದಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಒತ್ತಡ ಆಗಿರ್ತಕ್ಕಂಥದ್ದಾಗಿರುತ್ತೆ. ಸರ್ಕಾರದ ಉನ್ನತ ಮಟ್ಟದ ಅಧಿಕಾರದಲ್ಲಿದ್ದಂಥವರೆಗೂ ಕೂಡ ಇವತ್ತಿನ ದಿವಸ ಸ್ವಲ್ಪ ಏನಂದರೆ ವಿಶೇಷವಾಗಿರ್ತಕ್ಕಂಥ ವಿಚಾರಾದಿಗಳೊಟ್ಟಿಗೆ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ. ಕುಂಭರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆ, ಸುಬ್ರಹ್ಮಣ್ಯನ ದರ್ಶನ, ಆಂಜನೇಯನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸೋದರರೊಟ್ಟಿಗೆ ಯಾವೆಲ್ಲ ವಿಚಾರಾದಿಗಳಲ್ಲಿ ತರ್ಕಕ್ಕೆ ಇರತಕ್ಕಂಥ ವಿಚಾರಾದಿಗಳಿದ್ದಾವೋ ಆ ವಿಚಾರಾದಿಗಳಲ್ಲಿ ಇವತ್ತಿನ ದಿವಸ ಏನಾದರೂ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಗುರುಗಳ ಪ್ರೇರಣೆ, ಗುರುಗಳ ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಸ್ವಲ್ಪ ದೂರಬಾರದ ಪ್ರಯಾಣಗಳನ್ನು ಇವತ್ತಿನ ದಿವಸ ಸ್ವಲ್ಪ ಸಾಧ್ಯವಾದಷ್ಟು ಅದನ್ನು ಇವತ್ತಿನ ದಿವಸ ಮುಟುಗೋಲು ಮಾಡ್ಕೊಳ್ಳಿ. ಇನ್ನು ಸ್ಥಳ ಬದಲಾವಣೆ ಮಾಡಬೇಕು ಅಂದ್ಕೊಂಡಿದ್ದಂಥವ್ರಿಗೂ ಕೂಡ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಮನೆ ಏನೋ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು, ಆಫೀಸ್ ಬದಲಾವಣೆ ಮಾಡಬೇಕು ಅಂದ್ಕೊಂಡಿರೋ ಇರ್ತಕ್ಕಂಥವರು ಈ ರೀತಿಯಾಗಿ ಸ್ಥಳ ಬದಲಾವಣೆ ಆಗ್ತಕ್ಕಂಥ ಸಂದರ್ಭ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಮೀನರಾಶಿಯವರು ವಿಶೇಷವಾಗಿ ಗಣಪತಿಯ ಪ್ರಾರ್ಥನೆ, ಓಂ ಗಂ ಗಣಪತಿಯೇ ನಮಃ ಅಂತಕ್ಕಂಥ ಗಣಪತಿಯ ನಾಮವನ್ನು 21 ಬಾರಿ ಉಚ್ಚರಿಸಿ ಅನನ್ಯವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗುತ್ತೆ. ಖಂಡಿತ ಗುರುಜಿ. ಇನ್ನು ಈ ತ್ರಿದೋಷಗಳಿಗೆ ಪರಿಹಾರ ಏನು ಗುರುಜಿ? ಮುಖ್ಯವಾಗಿ ನಮಗೆ ಪ್ರಕೃತಿ ಮಡಲಲ್ಲಿ, ಯಾಕಂದರೆ ನಮಗೆ ಯಾವುದೇ ಪರಂಪರೆಯನ್ನು ತಗೊಂಡಾಗಲೂ ಕೂಡ ನಮ್ಮ ಮನುಷ್ಯನ ಜನ್ಮ ಬಂದಿರತಕ್ಕಂಥದ್ದೇ ಧರ್ಮಗಳೇನೇ ಆದರೂ ಕೂಡ ಮನುಷ್ಯನ ಮೂಲ ಏನು? ಋಷಿ ಪರಂಪರೆ ಅಂತಕ್ಕಂಥದ್ದು. ಹಾಗಾಗಿ ಈ ಋಷಿ ಪರಂಪರೆಗಳು ಎಲ್ಲೆಲ್ಲ ಇರ್ತಿದ್ರಪ್ಪ ಅಂದರೆ ನಮ್ಮ ಥರ ಗೂಡುಗಳನ್ನು ಕಟ್ಕೊಂಡು ಮನೆಗಳಲ್ಲಿ ಇರ್ತಿರ್ಲಿಲ್ಲ. ಅವರೆಲ್ಲಿರ್ತಿದ್ರು? ಬಾಹ್ಯವಾಗಿ ಪ್ರಕೃತಿ ಮಡಲಲ್ಲಿ ಇರ್ತಿದ್ರಲ್ವಾ. ಸೊ ಹಾಗಾಗಿ ಈ ರೀತಿಯಾದ ಸಮಸ್ಯೆಗಳಿದ್ದಂಥವ್ರು ಮುಖ್ಯವಾಗಿ ಕುಜದೋಷಕ್ಕೆ ಕುಂಭ ವಿವಾಹ, ಯಾಕೆಂದರೆ ವಿವಾಹ ವಿಳಂಬ ಆಗುತ್ತೆ, ಸಂತಾನದಲ್ಲಿ ವೇರಿಯೇಷನ್ ಆಗುತ್ತೆ. ಈ ರೀತಿಯಾದಂಥ ಸಮಸ್ಯೆಗಳು ಬಂದಾಗ ಅದರದೇ ವೈಯಕ್ತಿಕ ಜಾತಕಗಳ ವಿಶ್ಲೇಷಣೆ ಅತ್ಯಗತ್ಯವಾಗಿರ್ತಕ್ಕಂಥದ್ದು. ಸಹಜವಾಗಿ ಏನಪ್ಪ ಅಂದರೆ ಈ ಥರ ಸಮಸ್ಯೆಗಳು ಬಂದಾಗ ನರಸಿಂಹನ ಪ್ರಾರ್ಥನೆ, ನಾರಾಯಣನ ಪ್ರಾರ್ಥನೆ, ಜೊತೆಗೆ ಅಶ್ವತ್ಥ ಮರದ ಪ್ರಾರ್ಥನೆ, ಅಶ್ವತ್ಥ ವಿವಾಹ ಅಂತಕ್ಕಂಥದ್ದು. ನಾವು ಯಾಕೆಂದರೆ ಏನನ್ನೂ ಕೂಡ ಭೌತಿಕವಾಗಿ ಶರೀರದ ಯುಕ್ತವಾಗಿ ದೇವರಿಗೆ ನಾವೇನಾದರೂ ಮೊರೆ ಇಟ್ಟಾಗ ಕಾಯ ವಾಚ ಮನಸ್ಸು ಅಂತ ಕರೆಯುತ್ತೆ. ಅಂದರೆ ಶ್ರದ್ಧೆ ಮತ್ತು ಭಕ್ತಿ ತಾತ್ವಿಕವಾಗಿ ಅವೆರಡರ ಸಂಯೋಜನೆಯಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಈ ಎಲ್ಲ ದೋಷಗಳಿದ್ದರೂ ಕೂಡ ಅದು ಯಾವುದೋ ಒಂದು ಪ್ರೊಟೆಕ್ಟ್ ಆಗಿ ನಮ್ಗೆ ಅವರ ರೀತಿಯಲ್ಲಿ ಕನೆಕ್ಟ್ ಹಾಕ್ಕೊಂಡು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ನಂಬಿಕೆಯೇ ಪ್ರಧಾನವಾದದ್ದು ಭಕ್ತಿಗೆ. ಆ ಭಕ್ತಿಗೆ ಎಲ್ಲಿ ನಂಬಿಕೆ ಇರುತ್ತೋ ಖಂಡಿತವಾಗಿಯೂ ನಂಬಿಕೆಗೆ ಭಕ್ತಿ ಪ್ರೇರಣೆ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಚಕ್ಷು ಅಂತಕ್ಕಂಥದ್ದು ಕಣ್ಣಿನ ಹಾಗೆ ಭಕ್ತಿ ಇರಬೇಕಂತೆ. ಯಾಕಂದರೆ ಭಕ್ತಿ ಅಂತಕ್ಕಂಥದ್ದು ನಮಗೆ ಕಾಣದೇ ಇದ್ದರೂ ಕೂಡ ಮಾನಸಿಕವಾಗಿ ನಮಗೆ ಒಳಮನಸ್ಸಿನಿಂದ ಭಕ್ತಿಯನ್ನು ನೋಡಿದಾಗ ನಮ್ಮೆಲ್ಲ ಸೌಭಾಗ್ಯಗಳು ಕೂಡ ವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತ್ರಿದೋಷಗಳ ಬಗ್ಗೆ ಗುರುಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.